ವೀಕ್ಷಕರೇ, ಅದೆಷ್ಟೋ ಜನರು ಕೇಳ್ತಾ ಇದ್ರು ಅಂಥವ್ರಿಗೆ ಈಗ ಸರ್ಕಾರದಿಂದ ಭರ್ಜರಿ ಅಂದರೆ ಭರ್ಜರಿ ಗುಡ್ ನ್ಯೂಸ್. ಹೌದು ವೀಕ್ಷಕರೇ, ಅದೆಷ್ಟೋ ಮಂದಿ ರೈತರು ಕೇಳ್ತಾ ಇದ್ರು ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ ನಿಧಿ ಈ ಒಂದು ಯೋಜನೆಯ ಹಣವು ಯಾವಾಗ ಬರುತ್ತೆ ಅಂತ ಬಹಳಷ್ಟು ಮಂದಿ ಕೇಳ್ತಾ ಇದ್ರು ಅಂಥವ್ರಿಗೆ ಈಗ ಸರ್ಕಾರದಿಂದ ಭರ್ಜರಿ ಅಂದರೆ ಭರ್ಜರಿ ಗುಡ್ ನ್ಯೂಸ್ ಅಂತಲೂ ಹೇಳ್ಬೋದು. ಯಾವಾಗ ಈ ಒಂದು ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಕೂಡ ಇಲ್ಲಿ ನಮಗೆ ತಿಳಿಸಿದ್ದಾರೆ ಮತ್ತು ನಾವು ನಿಮಗೆ ತಿಳಿಸ್ತೇವೆ. ವೀಕ್ಷಕರೇ, ಇಲ್ಲಿ ಬರೋಬ್ಬರಿ 20ನೇ ಕಂತಿನ ಹಣವನ್ನು, ಹೌದು ವೀಕ್ಷಕರೇ, 19ನೇ ಕಂತಿನ ಹಣವನ್ನು ಹಾಕಿದ್ದಾರೆ. ಇವಾಗ 20ನೇ ಕಂತಿನ ಹಣವನ್ನು PM ಕಿಸಾನ್ ಯೋಜನೆಯ ಹಣವನ್ನು ಇವಾಗ ಹಾಕ್ತಾ ಇರುವಂತದ್ದು. ವೀಕ್ಷಕರೇ, ಈ ಒಂದು ಹಣವನ್ನು ಯಾವಾಗ ಬಿಡುಗಡೆ ಮಾಡ್ತಾರೆ ಮತ್ತು ನಿಮ್ಮ ಖಾತೆಗೆ ಯಾವಾಗ ಬರುವಂತದ್ದು ಅಂತ ನಾನು ನಿಮಗೆ ಹೇಳ್ತೇನೆ. ಸರಿಯಾಗಿ ಕೇಳಿಸ್ಕೊಳ್ಳಿ. ಇಲ್ಲಿ ಯಾರು ಕೂಡ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ, ಯಾರು ಕೂಡ ಸ್ಕಿಪ್ ಮಾಡಿ ನೋಡಬೇಡಿ. ಸ್ಕಿಪ್ ಮಾಡಿ ನೋಡೋದ್ರಿಂದ ಈ ಒಂದು ಮಾಹಿತಿ ನಿಮಗೆ ಅರ್ಥವಾಗುವುದಿಲ್ಲ ಮತ್ತು ತಿಳಿಯುವುದಿಲ್ಲ. ಭಾರತ ರೈತ ಪ್ರಧಾನ ದೇಶ. ಹೌದು ವೀಕ್ಷಕರೇ, ನಮ್ಮ ಭಾರತ ರೈತ ಪ್ರಧಾನ ದೇಶ. ಆದರೆ ರೈತರ ಆರ್ಥಿಕ ಸಂಕಷ್ಟದಿಂದ ಹೊರಬರಲು ಸಾಧ್ಯವಾಗ್ತಿಲ್ಲ. ಅದಕ್ಕಾಗಿ ಇಲ್ಲಿ ರೈತರಿಗೆ ಆರ್ಥಿಕ ಉತ್ತೇಜನ ನೀಡಿ ಜೀವನ ಮಟ್ಟವನ್ನು ಸುಧಾರಿಸಲು ಕೇಂದ್ರ ಸರ್ಕಾರ, ಹೌದು ವೀಕ್ಷಕರೇ, ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಅಥವಾ PM ಕಿಸಾನ್ ನಿಧಿ ಅಂತ ಕೂಡ ಇಲ್ಲಿ ಜಾರಿಗೆ ತಂದರು. ಹೌದು ವೀಕ್ಷಕರೇ, ಪ್ರಧಾನಮಂತ್ರಿ ಈ ಒಂದು ಯೋಜನೆಯನ್ನು ಜಾರಿಗೆ ತಂದಿರುವುದು ಪ್ರತಿಯೊಬ್ಬರಿಗೂ ಗೊತ್ತಿರುವಂತದ್ದು. ಅದರಿಂದ ಅದೆಷ್ಟೋ ರೈತರಿಗೆ ಈ ಒಂದು ಯೋಜನೆಯಿಂದ ಸಹಾಯವಾಗಿರುವಂತದ್ದು. ಮತ್ತು ಈ ಒಂದು ಯೋಜನೆಯನ್ನು ರೈತರು ಮತ್ತು ಯಾವುದೇ ಒಂದು ಈ ಒಂದು ಪ್ರಯೋಜನ ಪಡೆಯುತ್ತಿದ್ದರೆ ಈ ಒಂದು ಪ್ರಯೋಜನ ಹೇಗೆ ಪಡೆಯಬಹುದು ಅಂತ ನಾನು ನಿಮಗೆ ತಿಳಿಸ್ತೇನೆ. ಯಾರು ಕೂಡ ಇನ್ನು ಅರ್ಜಿ ಹಾಕಿಲ್ವೋ ಅವರು ಕೂಡ ಇನ್ನು ಅರ್ಜಿ ಹಾಕಬಹುದು ಅಂತ ಕೂಡ ನಾನು ನಿಮಗೆ ತಿಳಿಸ್ತೇನೆ. ವೀಕ್ಷಕರೇ, ಈ ಒಂದು ಹಣವನ್ನು ಯಾವಾಗ ಹಾಕ್ತಾರೆ ಅಂತ ಕೂಡ ನಾನು ನಿಮಗೆ ಹೇಳ್ತೇನೆ. ಸರಿಯಾಗಿ ಕೇಳಿಸ್ಕೊಳ್ಳಿ ವೀಕ್ಷಕರೇ, ಈ ಒಂದು ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಕೊನೆಯವರೆಗೂ ನೋಡಿ. ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಅಥವಾ PM ಕಿಸಾನ್ ಯೋಜನೆಯ ಈ ಒಂದು ಕೇಂದ್ರ ಸರ್ಕಾರ ಪ್ರಾರಂಭಿಸಿತು. ಈ ಯೋಜನೆಯು ಎಲ್ಲ ಸಣ್ಣ, ಹೌದು ವೀಕ್ಷಕರೇ, ಎಲ್ಲ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ವರ್ಷಕ್ಕೆ 6,000 ರೂಪಾಯಿ ಆರ್ಥಿಕ ಪ್ರಯೋಜನವನ್ನು ಒದಗಿಸುತ್ತದೆ. ಈ ಮೊತ್ತವನ್ನು ಪ್ರತಿ 4, ಹೌದು ವೀಕ್ಷಕರೇ, ಪ್ರತಿ 4 ತಿಂಗಳಿಗೊಮ್ಮೆ ತಲಾ 2,000 ರೂಪಾಯಿ ಮತ್ತು 3 ಸಮಾನ ಕಂತುಗಳಲ್ಲಿ ಪಾವತಿಸಲಾಗುತ್ತದೆ. ಈವರೆಗೂ 19 ಕಂತುಗಳನ್ನು ಹಾಕಿದೆ ಇಲ್ಲಿ ಕೇಂದ್ರ ಸರ್ಕಾರ. ಹೌದು ವೀಕ್ಷಕರೇ, ಈ ಒಂದು ವಿಷಯ ಪ್ರತಿಯೊಬ್ಬರಿಗೂ ಗೊತ್ತಿರುವಂತದ್ದು. 19ನೇ ಕಂತಿನ ಹಣವನ್ನು ಹಾಕಿದ್ದಾರೆ. ಇವಾಗ ಬರುವಂತದ್ದು 20ನೇ ಕಂತಿನ ಹಣ. ಈ ಒಂದು ವಿಡಿಯೋನ ಮುಂದುವರಿಸುವ ಮೊದಲು ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಟ್ಟಿದ್ರೆ ಅಥವಾ ಯಾರಾದರೂ ಇವತ್ತು ನಮ್ಮ ಚಾನಲ್ ನೋಡ್ತಾ ಇದ್ರೆ ಯಾರು ಕೂಡ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ. ನೀವು ಸಬ್ಸ್ಕ್ರೈಬ್ ಆಗಿದ್ರೆ ನಾವು ಇದೇ ತರಹದ ಸರ್ಕಾರದ ಎಲ್ಲ ಮಾಹಿತಿಯನ್ನು ನಮಗೆ ತಿಳಿಸ್ತೇನೆ ವೀಕ್ಷಕರೇ. ಮತ್ತು ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ ಒಂದೇ ಒಂದು ತಪ್ಪದೆ ಲೈಕ್ ಅನ್ಕೊಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ವೀಕ್ಷಕರೇ. ಇದೇ ತರಹದ ಸರ್ಕಾರದ ಯೋಜನೆಯನ್ನು ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ತೇನೆ. ವೀಕ್ಷಕರೇ, ಸರಿಯಾಗಿ ಕೇಳಿಸ್ಕೊಳ್ಳಿ. ಈ ಯೋಜನೆ ಅಡಿಯಲ್ಲಿ ಎಲ್ಲ ಭೂ ಮಾಲೀಕರ ರೈತರ ಕುಟುಂಬಗಳ ಪ್ರಯೋಜನ ಪಡೆಯುತ್ತಿದ್ದು ಪ್ರತಿಯೊಬ್ಬರಿಗೆ ಗೊತ್ತಿರುವಂತದ್ದು. ಹೌದು ವೀಕ್ಷಕರೇ, ಈ ಒಂದು ರೈತರಿಗೆ ಈ ಒಂದು ಹಣವನ್ನು ಕೊಡ್ತಾ ಇರೋದು ಬರೀ ಒಂದು ಖುಷಿ ವಿಚಾರ ಅಂತಲೂ ಹೇಳಬಹುದು. ಅದೆಷ್ಟೋ ಜನರು ಕಾಯ್ತಾ ಇದ್ರು ಈ ಒಂದು PM ಕಿಸಾನ್ ಯೋಜನೆ ಹಣಕ್ಕೆ. ಆದ್ರೆ ಇವಾಗ 19ನೇ ಕಂತಿನ ಹಣವನ್ನು ಹಾಕಿದ್ದಾರೆ. ಆದ್ರೆ ಇವಾಗ ಬರುವಂತದ್ದು 20ನೇ ಕಂತಿನ ಹಣ. ಹೌದು ವೀಕ್ಷಕರೇ, ಈ ಯೋಜನೆಯ ಮಾರ್ಗಸೂಚಿ ಅಡಿಯಲ್ಲಿ ಭೂ ಮಾಲೀಕ ರೈತರ ಕುಟುಂಬವನ್ನು ಆಯಾ ರಾಜ್ಯದ ಕೇಂದ್ರಾಡಳಿತದ ಪ್ರದೇಶಗಳ ಭೂ ದಾಖಲೆಗಳ ಪ್ರಕಾರ, ಹೌದು ವೀಕ್ಷಕರೇ, ದಾಖಲೆಗಳ ಪ್ರಕಾರ ಸಾಗುವಳಿ ಭೂಮಿಯನ್ನು ಹೊಂದಿರುವ ಗಂಡ ಮತ್ತು ಹೆಂಡತಿ, ಹೌದು ವೀಕ್ಷಕರೇ, ಹೌದು ವೀಕ್ಷಕರೇ, ಇಲ್ಲಿ ಸರಿಯಾಗಿ ಕೇಳಿಸ್ಕೊಳ್ಳಿ. ಭೂ ಮಾಲೀಕ, ಹೌದು ವೀಕ್ಷಕರೇ, ಭೂ ಮಾಲೀಕ ಈ ಒಂದು ದಾಖಲೆಯನ್ನು ಹೊಂದಿದ್ರೆ ಮತ್ತು ಈ ಒಂದು ಸಾಗುವಳಿ ಭೂಮಿಯನ್ನು ಹೊಂದಿದ್ದರೆ ಅಂತಹ ಗಂಡ ಹೆಂಡತಿ ಮತ್ತು ಅಪ್ರಾಪ್ತ ಮಕ್ಕಳನ್ನು ಒಳಗೊಂಡಿರುವ ಕುಟುಂಬ, ಹೌದು ವೀಕ್ಷಕರೇ, ಗಂಡ ಹೆಂಡತಿ ಮತ್ತು ಅಪ್ರಾಪ್ತ ಮಕ್ಕಳನ್ನು ಹೊಂದಿರುವ ಕುಟುಂಬಕ್ಕೆ ಈ ಒಂದು ಹಣವನ್ನು, ಈ ಒಂದು PM ಕಿಸಾನ್ ಯೋಜನೆಯ ಹಣವನ್ನು ಅವರಿಗೆ ಅಂತಲೇ ಹಾಕ್ತಾ ಇರುವಂತದ್ದು. ಅಂತಹ ಕುಟುಂಬಕ್ಕೆ ಸಹಾಯವಾಗಲಿ ಅಂತ ರೈತರಿಗೆ ಈ ಒಂದು ಯೋಜನೆಯಿಂದ ಬಹಳಷ್ಟು ಸಹಾಯವಾಗಲಿ ಅಂತ ಕೂಡ ಇಲ್ಲಿ ಈ ಒಂದು ಹಣವನ್ನು ಹಾಕ್ತಾ ಇರುವಂತದ್ದು. ಮತ್ತು ಇಲ್ಲಿ PM ಕಿಸಾನ್ ಯೋಜನೆಯ, ಹೌದು ವೀಕ್ಷಕರೇ, PM ಕಿಸಾನ್ ಯೋಜನೆ ಯಾವಾಗ ಪ್ರಾರಂಭವಾಯಿತು ಅಂತ ನಾನು ನಿಮಗೆ ಹೇಳ್ತೇನೆ. ಸರಿಯಾಗಿ ಕೇಳಿಸ್ಕೊಳ್ಳಿ ವೀಕ್ಷಕರೇ. ಮತ್ತು ಈ ಒಂದು ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಕೊನೆಯವರೆಗೂ ಸಂಪೂರ್ಣವಾಗಿ ನೋಡಿ. ಇಲ್ಲಿ ನೋಡಿ ವೀಕ್ಷಕರೇ, ಈ ಒಂದು ವಿಡಿಯೋದಿಂದ ಎಲ್ಲರೂ ಕೂಡ ಖುಷಿ ವಿಚಾರದಿಂದ ನೀವು ಕಾಯ್ಬೋದಂತ ನಾನು ನಿಮಗೆ ತಿಳಿಸ್ತೇನೆ. ವೀಕ್ಷಕರೇ, ಸರಿಯಾಗಿ ಕೇಳಿಸ್ಕೊಳ್ಳಿ. ಈ ಒಂದು ಯೋಜನೆಯ ಬಹಳಷ್ಟು ಅನುಕೂಲವಾಗಿರುವಂತದ್ದು. ಹೌದು ವೀಕ್ಷಕರೇ, ಇಲ್ಲಿ ಸರಿಯಾಗಿ ಕಳಿಸ್ಕೊಳ್ಳಿ. ಈ ಒಂದು ಯೋಜನೆಯನ್ನು ಯಾವಾಗ ಜಾರಿಗೆ ತಂದ್ರು ಅಂದ್ರೆ 2018ರಲ್ಲಿ, ಹೌದು ವೀಕ್ಷಕರೇ, 2018ರಲ್ಲಿ ತೆಲಂಗಾಣ ಸರ್ಕಾರವು ರೈತ ಬಂಧು ಯೋಜನೆಯನ್ನು ಪ್ರಾರಂಭಿಸಿತು. ಈ ಪ್ರಕಟಣೆಯಿಂದ ರಾಜ್ಯ ಸರ್ಕಾರವು ಕೃಷಿಯಲ್ಲಿ ರೈತರ ಹೂಡಿಕೆಯನ್ನು ಹೆಚ್ಚಿಸಲು ವರ್ಷಕ್ಕೆ 2 ಬಾರಿ ಒಂದು ನಿರ್ದಿಷ್ಟ, ಹೌದು ವೀಕ್ಷಕರೇ, ಒಂದು ನಿರ್ದಿಷ್ಟ ಮೊತ್ತವನ್ನು ಇಲ್ಲಿ ವಿತರಿಸಿತು. ಈ ಉಪಕ್ರಮವನ್ನು ರೈತರಿಗೆ ನೇರ ಪ್ರಯೋಜನವನ್ನು ನೀಡುವುದಕ್ಕಾಗಿ ಈ ಒಂದು ಯೋಜನೆಯನ್ನು ಜಾರಿಗೆ
ಜಾರಿಗೆ ತಂತು. ಆದ ನಂತರ ಭಾರತ ಸರ್ಕಾರವು ಹೌದು ವೀಕ್ಷಕರೇ, ಭಾರತ ಸರ್ಕಾರವು ದೇಶಾದ್ಯಂತ ರೈತರಿಗೆ ಆರ್ಥಿಕ ನೆರವು ನೀಡಲು ಇದೇ ರೀತಿಯ ರೈತ ಹೂಡಿಕೆ ಬೆಂಬಲ ಯೋಜನೆಯನ್ನು ಪ್ರಾರಂಭಿಸಿತು. ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ ನಿಧಿ ಯೋಜನೆಯು ಹೌದು ವೀಕ್ಷಕರೇ, ಇಲ್ಲಿ ಸರಿಯಾಗಿ ಕೇಳಿಸ್ಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ ನಿಧಿ ಯೋಜನೆಯು ಡಿಸೆಂಬರ್ 1ರಂದು ಹೌದು ವೀಕ್ಷಕರೇ, ಡಿಸೆಂಬರ್ 1ರಂದು 2018ರಂದು ಜಾರಿಗೆ ಬಂದಿತು. ಸರ್ಕಾರ ಹೌದು ವೀಕ್ಷಕರೇ, ಈ ಒಂದು ಯೋಜನೆ ಯಾವಾಗ ಜಾರಿಗೆ ಬಂತು ಅಂದ್ರೆ ಡಿಸೆಂಬರ್ 1, 2018ರಂದು ಜಾರಿಗೆ ಬಂದಿತು. ಸರ್ಕಾರದಿಂದ ಈ ಯೋಜನೆಗೆ ವಾರ್ಷಿಕ ಹೌದು ವೀಕ್ಷಕರೇ, ಸರ್ಕಾರದಿಂದ ಈ ಒಂದು ಯೋಜನೆಗೆ ವಾರ್ಷಿಕಕ್ಕೆ 75 ಹೌದು ವೀಕ್ಷಕರೇ 7500 ಕೋಟಿ ರೂಪಾಯಿಗಳನ್ನು ಹಂಚಿಕೆ ಮಾಡಲಾಗುತ್ತದೆ ಅಂತ ಕೂಡ ಇಲ್ಲಿ PM ಕಿಸಾನ್ ಯೋಜನೆಯಿಂದ ಈ ಒಂದು ಯೋಜನೆಯಿಂದ ಜಾರಿಗೆ ತಂದಿರುವಂಥದ್ದು. ಅವರೇ ಈ ಒಂದು ವಿಚಾರವನ್ನು ಹಂಚಿಕೊಂಡಿರುವಂಥದ್ದು. ವೀಕ್ಷಕರೇ, ವಾರ್ಷಿಕಕ್ಕೆ ಎಷ್ಟು ಬರುತ್ತದೆ, ಎಷ್ಟು ಖರ್ಚು ಮಾಡ್ತಾರೆ ಅಂದರೆ 75,000 ಕೋಟಿ ರೂಪಾಯಿಯನ್ನು ಹಂಚಿಕೆ ಮಾಡಲಾಗುತ್ತದೆ ಅಂತ ಕೂಡ ಇಲ್ಲಿ ತಿಳಿಸಲಾಗಿದೆ. ಮತ್ತು ಈ ಒಂದು ಯೋಜನೆಯಿಂದ ಅದೆಷ್ಟೋ ಜನರಿಗೆ ಅನುಕೂಲವಾಗಿರುವಂಥದ್ದು. ವೀಕ್ಷಕರೇ, ಮತ್ತೊಂದು ವಿಚಾರ ಏನಂದ್ರೆ, ಸರ್ಕಾರವು PM ಕಿಸಾನ್ ಯೋಜನೆಯ 19ನೇ ಕಂತಿನ ಹಣವನ್ನು ಹಾಕಿದೆ. ಇವಾಗ ಹಾಕ್ತಾ ಇರುವಂಥದ್ದು 20ನೇ ಹೌದು ವೀಕ್ಷಕರೇ 20ನೇ ಕಂತನ್ನು ಮೇ ಅಥವಾ ಜೂನ್ 2025ರಲ್ಲಿ ಬಿಡುಗಡೆ ಮಾಡಲಿದೆ ಅಂತ ಕೂಡ ಇಲ್ಲಿ ಸರ್ಕಾರದಿಂದ ತಿಳಿಸಿದ್ದಾರೆ. ಸರ್ಕಾರವು ಇಲ್ಲಿ ಫೆಬ್ರವರಿ ಹೌದು ವೀಕ್ಷಕರೇ ಫೆಬ್ರವರಿ 24ರಂದು 2025ರಂದು PM ಕಿಸಾನ್ ಯೋಜನೆಯ 19ನೇ ಕಂತಿನ ಹಣ ಪಡೆಯಿತು. ಹೌದು ವೀಕ್ಷಕರೇ, 19ನೇ ಕಂತಿನ ಹಣ ಯಾವಾಗ ಕೊಟ್ಟರು ಅಂದ್ರೆ ಫೆಬ್ರವರಿ 24, 2025ರಂದು ಬಿಡುಗಡೆ ಮಾಡಿತು 19ನೇ ಕಂತಿನ ಹಣವನ್ನು. ಮತ್ತು 18ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಮಾಡಿದ್ರು ಅಂದ್ರೆ ಅಕ್ಟೋಬರ್ ಹೌದು ವೀಕ್ಷಕರೇ ಅಕ್ಟೋಬರ್ 5, 2024ರಂದು ಬಿಡುಗಡೆ ಮಾಡಿತು. ಹಾಗೆಯೇ 17ನೇ ಕಂತು ಯಾವಾಗ ಬಿಡುಗಡೆ ಮಾಡಿತು ಅಂದ್ರೆ ಜೂನ್ 18ರಂದು 2024ರಂದು ಬಿಡುಗಡೆ ಮಾಡಿತು. ಆದರೆ ಇವಾಗ ಬರುವಂಥದ್ದು 20ನೇ ಕಂತಿನ ಹಣ. ಆದರೆ ಯಾವಾಗ ಬಿಡುಗಡೆ ಆಗುತ್ತದೆ ಅಂದ್ರೆ ಮೇ ಅಥವಾ ಜೂನ್ ತಿಂಗಳಲ್ಲಿ 2025ರಲ್ಲಿ ಬಿಡುಗಡೆ ಮಾಡಲಿದೆ ಅಂತ ಕೂಡ ಇಲ್ಲಿ ಸರ್ಕಾರದಿಂದ ತಿಳಿಸಿದ್ದಾರೆ. ಮತ್ತು ಈ ಒಂದು ಯೋಜನೆಯ ಬಹಳಷ್ಟು ಜನರಿಗೆ ಅನುಕೂಲವಾಗಿರುವಂಥದ್ದು. ಮತ್ತು ಇನ್ನು ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಿಲ್ವೋ ಅವರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಕೂಡ ಇಲ್ಲಿ ತಿಳಿಸಿದ್ದಾರೆ. ಅರ್ಜಿ ಸಲ್ಲಿಸುವುದಕ್ಕೆ ಏನೆಲ್ಲ ದಾಖಲೆ ಬೇಕಂತ ಕೂಡ ನಾನು ನಿಮಗೆ ಹೇಳ್ತೇನೆ. ಅರ್ಜಿ ಸಲ್ಲಿಸಿದವರಿಗೆ ಅಂತೂ ಈಗ 19ನೇ ಕಂತಿನ ಹಣ ಪಡೆದುಕೊಂಡಿದ್ದಾರೆ. ಇವಾಗ ಅವರು 20ನೇ ಕಂತಿನ ಹಣ ಪಡೆದುಕೊಳ್ತಿದ್ದಾರೆ. ಆದರೆ ಇವಾಗ ಅರ್ಜಿ ಯಾರೆಲ್ಲ ಸಲ್ಲಿಸಿಲ್ವೋ ಅವರು ಕೂಡ ಹೋಗಿ ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಕೂಡ ಇಲ್ಲಿ ತಿಳಿಸಿದ್ದಾರೆ. ಅರ್ಜಿ ಸಲ್ಲಿಸಲು ಆಧಾರ್ ಕಾರ್ಡ್ ಮೇನ್ವಾಗಿ ಬೇಕೇ ಬೇಕಾಗಿರುತ್ತದೆ. ಹೌದು ವೀಕ್ಷಕರೇ, ಆಧಾರ್ ಕಾರ್ಡ್ ಅದೆಷ್ಟು ಮುಖ್ಯವಾಗಿರುತ್ತದೆ ಅಂದ್ರೆ ಬಹಳಷ್ಟು ಮುಖ್ಯವಾಗಿರುತ್ತದೆ. ಮತ್ತು ಭೂ ಹಿಡುವಳಿ ಪತ್ರ ಹೌದು ವೀಕ್ಷಕರೇ, ನಿಮ್ಮ ಹೆಸರಿನಲ್ಲಿ ಅಂದ್ರೆ ಭೂಮಿಯೇ ಯಾರ ಹೆಸರಿನಲ್ಲಿ ಇರುತ್ತದೆ ಅವರ ಆಧಾರ್ ಕಾರ್ಡ್ ಬೇಕಾಗಿರುತ್ತದೆ. ಮತ್ತು ಉಳಿತಾಯ ಬ್ಯಾಂಕ್ ಖಾತೆ ಅಂದ್ರೆ ನಿಮ್ಮ ಬ್ಯಾಂಕ್ ಖಾತೆ ಕೂಡ ಬೇಕಾಗಿರುತ್ತದೆ. ಮತ್ತು ಈ ಅಗತ್ಯವಾದ ದಾಖಲೆಗಳು ಭೂಮಿಯ ಹಿಡುವಳಿ ಪತ್ರ ಮತ್ತು ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಹೀಗೆ ಯಾವ ಒಂದು ಅಗತ್ಯ ದಾಖಲೆಗಳಿರುತ್ತೋ ಅವನನ್ನು ಗ್ರಾಮೋನ್ವನ್ ಅಥವಾ ಭಾರತವನ್ಗಳಲ್ಲಿ ಕರ್ನಾಟಕವನ್ಗಳಲ್ಲಿ ನೀವು ತೆಗೆದುಕೊಂಡು ಹೋಗಿ ಅರ್ಜಿಯನ್ನು ಸಲ್ಲಿಸಿ ಅಂತ ನಾನು ನಿಮಗೆ ಮನವಿ ಮಾಡ್ಕೊತೇನೆ. ವೀಕ್ಷಕರೇ, ಸರಿಯಾಗಿ ಕೇಳಿಸ್ಕೊಳ್ಳಿ. ಅರ್ಜಿ ಯಾರೆಲ್ಲ ಸಲ್ಲಿಸಿಲ್ವೋ ಅವರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಕೂಡ ಇಲ್ಲಿ ತಿಳಿಸಿದ್ದಾರೆ. ಮತ್ತು ಈ ಒಂದು ಯೋಜನೆಯಿಂದ ಬಹಳಷ್ಟು ಜನರು ನೆಮ್ಮದಿಯಾಗಿದ್ದಾರೆ ಮತ್ತು ಬಹಳಷ್ಟು ಜನರಿಗೆ ಅನುಕೂಲವಾಗಿರುವಂಥದ್ದು. ಇಲ್ಲಿ PM ಕಿಸಾನ್ ಯೋಜನೆಯ ಹಣದಿಂದ ಬಹಳಷ್ಟು ಜನರಿಗೆ ಇಲ್ಲಿ ಜೀವನವನ್ನು ನಡೆಸಿಕೊಂಡು ಹೋಗುವುದಕ್ಕೆ ಸುಲಭವಾಗಿರುವಂಥದ್ದು. ಬಹಳಷ್ಟು ರೈತರಿಗೆ ಈ ಒಂದು ಅನುಕೂಲದ ದಾರಿಯನ್ನು ಮಾಡಿಕೊಟ್ಟಿದ್ದಾರೆ ಮೋದಿಜಿ ಅವರು. ಅವರಿಗೆ ಧನ್ಯವಾದಗಳನ್ನು ತಿಳಿಸೋಣ. ಮತ್ತು ಯಾರೆಲ್ಲ ಅರ್ಜಿ ಸಲ್ಲಿಸಿಲ್ವೋ ಅವರು ಅರ್ಜಿ ಸಲ್ಲಿಸಬಹುದು. ಮತ್ತು ಯಾರಿಗೆ 19ನೇ ಕಂತಿನ ಹಣ ಬಂದಿದೆಯೋ ಅವರಿಗೆ ಇವಾಗ ಮೇ ಮತ್ತು ಜೂನ್ ತಿಂಗಳಲ್ಲಿ ಈ ಒಂದು 20ನೇ ಕಂತಿನ ಹಣವು ಬಿಡುಗಡೆ ಮಾಡ್ತಾ ಇದ್ದಾರೆ. ಮತ್ತು ಈ ಒಂದು ಬಿಡುಗಡೆ ಮಾಡುವ ಮೊದಲು ನೀವೇನಾದರೂ ಈ ಒಂದು ಕೆಲಸ ಮಾಡಿಲ್ವೋ ಅಂದ್ಕೊಂಡ್ರೆ ನಿಮಗೆ ಈ ಒಂದು 20ನೇ ಕಂತಿನ ಹಣ ಬರುವುದಿಲ್ಲ. ಅದಕ್ಕೆ ಈ ಒಂದು 19ನೇ ಕಂತಿನ ಹಣವನ್ನು ಯಾರೆಲ್ಲ ಪಡೆದುಕೊಂಡಿದ್ದೀರೋ ಅವ್ರಿಗೆ ಈಗ ಸರ್ಕಾರದಿಂದ ಮತ್ತೊಂದು ಕೆಲಸವನ್ನು ಕೊಟ್ಟಿದ್ದಾರೆ. ಆ ಒಂದು ಕೆಲಸ ಮಾಡಿದ್ರೆ ನಿಮಗೆ ಈ ಒಂದು ಯೋಜನೆಯ 20ನೇ ಕಂತಿನ ಹಣ ಸಿಗುವಂಥದ್ದು. ವೀಕ್ಷಕರೇ, ಸರಿಯಾಗಿ ಕೇಳಿಸ್ಕೊಳ್ಳಿ. ಈ ಒಂದು ಕೆಲಸ ಮಾಡಿದರೆ ನಿಮಗೆ 20ನೇ ಕಂತಿನ ಹಣ ನಿಮ್ಮ ಬ್ಯಾಂಕ್ ಖಾತೆಗೆ ನೇರವಾಗಿ ಬರುವಂಥದ್ದು. ಅದೇನೆಂದರೆ PM ಕಿಸಾನ್ ಯೋಜನೆ ಅಡಿಯಲ್ಲಿ ಹಣ ಪಡೆಯಲು KYC ಪ್ರಕ್ರಿಯೆ ತೀವ್ರವಾಗಿ ಅಗತ್ಯವಾಗಿರುವಂಥದ್ದು. ಹೌದು ವೀಕ್ಷಕರೇ, KYC ಯಾರೆಲ್ಲ ಮಾಡಿಸಿಲ್ವೋ ಅವರು ಮಾಡಿಸಿದ್ರೆ ನಿಮಗೆ 19ನೇ ಕಂತಿನ ಹಣ ಪಡೆದುಕೊಂಡಿದ್ದೀರಾ. ಆದರೆ ಇವಾಗ 20ನೇ ಕಂತಿನ ಹಣ ನೀವು ಪಡೆದುಕೊಳ್ಳಬೇಕಂತ ಅನ್ಕೊಂಡಿದ್ರೆ ನೀವು KYCಯನ್ನು ಮಾಡಿಸಿರಲೇಬೇಕು. ಮತ್ತು ಅದರ ಜೊತೆಗೆ ಸರ್ಕಾರ ಈಗ ಲ್ಯಾಂಡ್ ವೆರಿಫಿಕೇಶನ್ ಕೂಡ ಸಹ ಕಡ್ಡಾಯವಾಗಿರುವಂಥದ್ದು. ಈ
ಒಂದು ಲ್ಯಾಂಡ್ ವೆರಿಫಿಕೇಶನ್ ಕೂಡ ನೀವು ಕಡ್ಡಾಯವಾಗಿ ಮಾಡಿಸಿದ್ರೆ ನಿಮಗೆ ಈಗ ಸರ್ಕಾರ 20ನೇ ಕಂತಿನ ಹಣವನ್ನು ಹಾಕ್ತಾ ಇರುವಂಥದ್ದು ಇವಾಗ ಮೇ ಅಥವಾ ಜೂನ್ ತಿಂಗಳಲ್ಲಿ ಈ ಒಂದು ಹಣ ಬಿಡುಗಡೆ ಆಗುವಂಥದ್ದು 20ನೇ ಕಂತಿನ ಹಣ. ಅದಕ್ಕೆ ಯಾರೆಲ್ಲ ಇನ್ನೂ ಈ KYC ಯನ್ನು ಯಾರೆಲ್ಲ ಮಾಡಿಸಿಲ್ವೋ ಅವರು ಮೊದಲು ಹೋಗಿ ಈ KYC ಯನ್ನು ಮಾಡಿಸಿ ಅಂತ ನಾನು ನಿಮಗೆ ಹೇಳ್ತೇನೆ. ಈ ಒಂದು PM ಕಿಸಾನ್ ಯೋಜನೆಯಿಂದ ಬಹಳಷ್ಟು ಜನರಿಗೆ ಅನುಕೂಲವಾಗಿರುವಂಥದ್ದು. ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು. ಮತ್ತು ಯಾರೆಲ್ಲ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕಂತ ಅನ್ಕೊಂಡಿದ್ದೀರಾ, ಇವಾಗ ನಿಮಗೆ ಅವಕಾಶವನ್ನು ಕಲ್ಪಿಸಿದ್ದಾರೆ, ಅರ್ಜಿಯನ್ನು ಸಲ್ಲಿಸಬಹುದು. ಮತ್ತು 20ನೇ ಕಂತಿನ ಹಣವನ್ನು ನಿಮಗೆ ಬೇಕು ಅಂದ್ರೆ ನೀವು ಈ KYC ಯನ್ನು ಕಡ್ಡಾಯವಾಗಿ ಮಾಡಿಸಿರಲೇಬೇಕು. ಮತ್ತು ಯಾರಿಗೆಲ್ಲ ಈ ಒಂದು ವಿಡಿಯೋದಿಂದ ನಿಮಗೆ ಏನೆಲ್ಲ ಅನಿಸ್ತು ಅನ್ನೋದು ಒಂದೇ ಒಂದು ಕಮೆಂಟಿನ ಮೂಲಕ ತಿಳಿಸಿ. ಮತ್ತು ಯಾರು ಕೂಡ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ, ಹಾಗೆ ಒಂದೇ ಒಂದು ತಪ್ಪದೆ ಲೈಕ್ ಅನ್ನು ಕೊಡಿ. ನಿಮ್ಮ ಫ್ರೆಂಡ್ಸ್ಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ವೀಕ್ಷಕರೇ ಧನ್ಯವಾದಗಳು.